ಈ ಗದ್ದಲ ಹೇಳ್ತಾ ಇಲ್ಲ. ಈಗ ಮತ್ತೊಂದು ಸ್ಫೋಟ ಆಗಲಿಕ್ಕೆ ಹೊರಟದ. ಇದು ಡಿ ಕೆ ಶಿ ಅವ್ರು ಹೆಂಗೆ ಇದನ್ನು ಕಂಟ್ರೋಲ್ ಮಾಡ್ಬೋದು ಅಂತೇಳಿ. ಯಾಕಂದ್ರೆ ಆಲ್ರೆಡಿ ನಮ್ಮ ಇವರಂತ ರಾಮಲಿಂಗಾರೆಡ್ಡಿ ಅವರಿಗೆ ಬೇಡ್ತಾ ಇರುವಂಥ ಪೋಸ್ಟ ಕೃಷ್ಣ ಬೈರೇಗೌಡರಿಗೆ ಕೊಟ್ಟಿದ್ದಾರೆ. ಅವ್ರನ್ನ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದನ? ಸಾಧ್ಯದನ? ಇದು ಒಂದೇ ಆಯ್ತು ಬಂದ್ರೆ ಕೃಷ್ಣ ಬೈರೇಗೌಡರು ಅಸಮಾಧಾನಗೊಳ್ತಾರೆ. ಇಲ್ಲೆಲ್ಲ ಒಂದು ಅತ್ಯಂತ ಸೂಕ್ಷ್ಮವಾದ ವ್ಯವಹಾರ ಇರುವುದರಿಂದಾಗಿ ಇವತ್ತು ಕೆ ಎಚ್ ಮುನಿಯಪ್ಪನವರು ತಮ್ಮನ್ನು ಬೆಳೆಸಿದ ಪಕ್ಷಕ್ಕಾಗಿ ನಾ ಇಲ್ಲಿ ಪಕ್ಷ ದೊಡ್ಡದು ಅಂತ ಹೇಳೋಕ್ಕಿಂತ ಅವ್ರಿಗೆ ದೊಡ್ಡದು, ನಮ್ಮಂಥವ್ರಿಗೆ ಏನಿಲ್ಲ, ಅದೊಂದು ಪಕ್ಷ ಅಷ್ಟ. ಅದನ್ನು ಉಳಿಸ್ಕೊಳ್ಬೇಕಾಗಿದ್ದು ಭಾಳ ಮುಖ್ಯದ. ಮುಂದೆ ಡಿ ಕೆ ಶಿವಕುಮಾರ್ ಬಗ್ಗೆ ಅವ್ರು ಎಷ್ಟೋ ಅಸಮಾಧಾನ ಇದ್ದಾರೆ. ಅವ್ರು ಮುಂದೆ ಹೋಗಿ ಮಾತಾಡಲಿ, ಹೇಳಿ ಕೇಳಿ. ಅವ್ರಿಗೆ ಕೊಡಲಿಲ್ಲ ಅಂದ್ರೆ ಅವ್ರಿಗೆ ಏನೋ ಮಾತಾಡಲಿ. ಆದರೆ ರಾಜೀನಾಮೆ ಕೊಡೋದ್ರಿಂದ ಏನಾಗ್ತದಪ್ಪ ಅಂದ್ರೆ ರಾಜ್ಯ ಮಟ್ಟದಲ್ಲೇ ರಾಷ್ಟ್ರ ಮಟ್ಟದಲ್ಲೇ ಸಹಜವಾಗಿನ ಈ ಕಾಂಗ್ರೆಸ್ ಪಕ್ಷದ ಸಲುವಾಗಿ ಅಪಪ್ರಚಾರಗಳು ಆಗುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಅವ್ರಿಗೆ ಬಿಟ್ಟಿದ್ದು ಪ್ರಚಾರ ಮಾಡಿಕೊಳ್ಳಿ ಅನ್ನುವಂಥದ್ದು. ಆದರೆ ಇದು ಮಾತ್ರ ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಮುಂದೆ ಭಾಳ ಚಾಲೆಂಜಿಂಗ್ ಆದಂಥ ವಿಷಯ. ಯಾಕಂದರೆ ಅವ್ರು ಏನೋ ಶುರು ಮಾಡಬೇಕಂತ ಭಾಳ ಚೆನ್ನಾಗಿ 2 ದಿನ ನೋಡ್ತಾ ಇದ್ವಿ ನಾವು. ಅದರಲ್ಲೂ ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಬಿ ಕೆ ಹರಿಪ್ರಸಾದ್ನಲ್ಲಿ ಒಂದು ಕಾಂಬಿನೇಷನ್ ಬಂದಿದೆ. ಮತ್ತು ಸಿದ್ದರಾಮಯ್ಯರು ಇದಕ್ಕೆಲ್ಲ ಸಪೋರ್ಟಿವ್ ಆಗಿರ್ತಿದ್ದಾರೆ. ರಾಹುಲ್ ಗಾಂಧಿಯವರು ಜೋರ್ದಾರ ಖುಷಿಯಿಂದ ಈ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದ್ರೆ ಹೊಸ ರಾಜಕೀಯ ಮಾಡ್ಬೇಕಂತ ಅವ್ರು ತಿಳಿಯೋದು. ಬಟ್ ಈ ಹರ್ಡಲ್ಸ್ಗಳು, ಅಡೆತಡೆಗಳು ಈಗ ಬಂದು ನಿಂತಿದ್ದ, ಮತ್ತೊಂದು ಸ್ಫೋಟ ಆಗಿ ನಿಂತಿದ್ದ, ನಿಜವಾಗಿಯೂ ಇದು ಹಿಂಬಡ್ತಿ ಆಗುವಂಥ ಸಾಧ್ಯತೆಗಳಿದ್ದಾವೆ ಕಾಂಗ್ರೆಸ್ಗೆ. ಅದಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕರೆಲ್ಲ ಇವರು ಕೂತ್ಕೊಂಡು ಚರ್ಚೆ ಮಾಡಿ ಏನು ಮಾಡಬೇಕಾಗಿತ್ತು, ಏನಿಲ್ಲ, ಇದು ಪೋಸ್ಟ್ನ ನಾವೇ ಕೆಲಸ ಮಾಡೋಕ್ಕೆ ಸಾಧ್ಯತೆ ಅನ್ನೋ ವಿಷಯ. ಯಾಕಂದ್ರೆ ನಮ್ಗೆ ಇದೇ ಕಾಯ್ದೆ ಬೇಕು ಅಂದ್ರೆ ಎಲ್ಲರಿಗೂ ಅದೇ ಕಾಯ್ದೆ ಬಿಟ್ಟಿದ್ರೆ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯದ? ಮತ್ತು ಇನ್ನೊಂದಿಲ್ಲ ನಾವು ಗಮನಿಸಬೇಕಾಗಿದ್ದು, ಕೃಷ್ಣ ಬೈರೇಗೌಡರು ಸಣ್ಣ ವಯಸ್ಸಿನಲ್ಲಿದ್ದಾರೆ. ಅವರಿಗೆ ನಾಳೆ ಇನ್ನೊಂದು ಸ್ವಲ್ಪ ಈ ಡಿಪಾರ್ಟ್ಮೆಂಟ್ಗೆ ವರ್ಕ್ ಮಾಡಿದ್ದಾರೆ, ಬೆಂಗಳೂರು ಏನೋ ಮಾಡ್ಬೋದೇನೋ ಅನ್ನುವಂಥದ್ದು ಪ್ರಾಮಾಣಿಕ ವರ್ಕ್ ಮಾಡೋದು ಬಂದಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ಚಲೋ ವರ್ಕ್ ಮಾಡಿದ್ದಾರೆ. ಹೀಗಾಗಿ ಏನೋ ಕೊಟ್ಟಿರ್ಬೋದು ಹೈಕಮಾಂಡ. ಯಾಕಂದರೆ ಹೈಕಮಾಂಡ್ಗೆ ಈಗ ಹೊಸ ಜನ್ರೇಷನ್ನ ಬೆಳೆಸಬೇಕು ಅನ್ನೋಂಥ ಮನೋಭಾವ ಬಂದದ ಇವತ್ತು. ಯಾಕಂದರೆ ಹಳೆಯ ಜನ ಎಲ್ಲನೂ ಆಯ್ತಲ್ಲ, ಇವ್ರ ವಯಸ್ಸು ಆಗ್ತಾ ಬರ್ತದೆ, ಏನು ತೊಳೆಸು ಇವರು ಹೋಗಲೇಬೇಕಾಗ್ತದೆ. ನಾವು ಹೋಗೋದಿಲ್ಲದು, ನಮ್ಮ ವಯಸ್ಸು ಅಲ್ಲಿ ಇರಗೊಳ್ಳೋದಿಲ್ಲ. ಇದು ನಿಸರ್ಗ ನಿಯಮನೂ ಹೌದು. ಹಾಗಾಗಿ ಅವರೇನೋ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಈಗ ಪಕ್ಷಕ್ಕೆ ಹೊಡೆದುಕೊಳ್ಳುವಂಥದ್ದು ಡಿ ಕೆ ಶಿವಕುಮಾರ್ ಹೊಡೆದು ಬೀಳೋದಿಲ್ಲ, ಇದು ಪಕ್ಷಕ್ಕೆ ಹೊಡೆದು ಬೀಳ್ತದೆ. ಡಿ ಕೆ ಶಿವಕುಮಾರ್ ಕನಸು ಏನಿತ್ತು, ನಾವು ಮುಖ್ಯಮಂತ್ರಿ ಆಗಬೇಕಪ್ಪ, ಅದು ಆಗಿಬಿಟ್ಟಿಲ್ಲ. ಮುಂದೆ ಬಂತು, ನಾನೇ ಮುಖ್ಯಮಂತ್ರಿ ಬರಲಿಕ್ಕಂದ್ರೆ ಆಯ್ತು, ಎಲ್ಲರೂ ಕೂಡ ಹೋಗಿಬಿಡೋನು ಗುಳಿ ಕಟ್ಕೊಂಡು ಅಂತೇಳಿ. ಯಾಕಂದ್ರೆ ಎದುರಾಳಿ ಸಾಮಾನ್ಯ ಅಲ್ಲ. ನಮ್ಮ